ಮೋಹಿತ್ ಹಾಗೂ ಸೀಮಾ ದಂಪತಿಯರು. ಅವರಿಗೆ ಸೋನು ಮತ್ತು ಮೋನು ಅಂತ ಅವಳಿ ಮಕ್ಕಳಿದ್ರು. ಅವರು ಅವಳಿ ಮಕ್ಕಳಾದ್ರೂ ಸಹ ಹೋಲಿಕೆಯಲ್ಲಾಗ್ಲಿ ಅವರ ನಡವಳಿಕೆ ಆಗಲಿ ಸ್ವಭಾವ ಒಂದೇ ಇರಲಿಲ್ಲ. ಪ್ರತಿದಿನ ಮೋನು ಸಮಯ ವ್ಯರ್ಥ ಮಾಡಿದ್ರೆ ಸೋನು ಸಮಯನ ಒಳ್ಳೆ ರೀತಿ ಉಪಯೋಗ ಮಾಡ್ತಿರ್ತಾನೆ. ಬೆಳಗ್ಗೆನೆ ಮೋಹಿತ್ ಎದ್ದೊಳಕ್ ಮುಂಚೆನೆ ಸೋನು ಎದ್ದು ಓದಕ್ಕೆ ಪ್ರಾರಂಭ ಮಾಡಿರ್ತಾನೆ. ಆಗ ತಂದೆ, ಮಗನೇ, ಈ ದಿನ ಭಾನುವಾರ ಆದ್ರೂ ಇಷ್ಟು ಬೆಳಗ್ಗೆ ಎದ್ದು ಓದ್ತಿದ್ಯಲ್ಲ? ಅಪ್ಪ, ನಾಳೆ ಹಿಂದಿ ಟೆಸ್ಟ್ ಇದೆ ಮತ್ತು ಇಂಗ್ಲಿಷ್ ಪ್ರಾಜೆಕ್ಟ್ ಸಹ 2 ದಿವಸದಲ್ಲಿಯೇ ಮ್ಯಾಮ್ಗೆ ಸಬ್ಮಿಟ್ ಮಾಡಬೇಕು. ಅದಕ್ಕೆ ನಾನು ಬೆಳಗ್ಗೆನೆ ಓದಲು ಪ್ರಾರಂಭಿಸಿದೆ ಅಪ್ಪ. ಆಗ ಸೀಮಾ ಅಲ್ಲಿ ಬಂದು, ನೋಡ್ರಿ, ನಮ್ ಸೋನು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ಓದಲು ಕುಳಿತಿದ್ದಾನೆ. ಆದ್ರೆ ಮೋನು ಬೆಳಿಗ್ಗೆ ಬೇಗ ಎದ್ದ, ಆದ್ರೆ ಸ್ನೇಹಿತರೊಡನೆ ಬ್ಯಾಟು ಬಾಲ್ ಆಡೋದಕ್ಕೆ ಹೋಗಿದ್ದಾನೆ. ಈಗ ಹೇಳ್ತಿದ್ದಂಗೆ ಮೋನು ಬಂದು, ಅಮ್ಮ, ನನ್ಗೆ ತಿಂಡಿ ಕೊಡು, ಬ್ಯಾಟ್ ಬಾಲ್ ಆಡಿ ನನ್ಗೆ ತುಂಬಾ ಹಸಿವಾಗಿದೆ. ಏನು ನಿನ್ನ ಅವತಾರ, ನಿನ್ನ ಬಟ್ಟೆ ನೀನು ಎಷ್ಟು ಗಲೀಜಾಗಿದ್ಯಾ, ಮೊದ್ಲು ಸ್ನಾನ ಮಾಡ್ಬಾ, ತಿಂಡಿ ಕೊಡ್ತೀನಿ. ಅಮ್ಮ, ಇವತ್ತು ಭಾನುವಾರ ರಜೆ ಅಮ್ಮ. ಇವತ್ತೊಂದಿನ ಆದ್ರೂ ನೆಮ್ಮದಿಯಾಗಿ ಆಟ ಆಡ್ಕೊಳ್ಳೋದಕ್ಕೆ ಬಿಡಮ್ಮ ನನ್ನ. ಇಡೀ ದಿನ ಇದೆ ಅಮ್ಮ ಓದ್ಕೊಳ್ಳೋದಕ್ಕೆ. ಆಮೇಲೆ ಸ್ನಾನ ಮಾಡಿ ಓದಿ ಎಲ್ಲ ಕೆಲಸ ಮುಗಿಸ್ತೀನಿ, ಬಿಡಮ್ಮ. ಈಗ ನನಗೆ ತಿಂಡಿ ಕೊಡಮ್ಮ. ಮೋನು, ನಿನಗೆ ನಾಳೆ ಟೆಸ್ಟ್ ಇದೆ. ಸೋನು ತರಹ ನೀನು ನಿನ್ನನ್ನು ಟೆಸ್ಟ್ಗೆ ತಯಾರಿ ಮಾಡ್ಕೋ. ನಂತರ ಆಟದ ಬಗ್ಗೆ ಯೋಚನೆ ಮಾಡು, ಆಯ್ತಾ ಎಂದು ಹೇಳಲು, ಅಪ್ಪ, ನಾನು ಓದ್ಕೊಳ್ಳೋದಕ್ಕೆ ಇಡೀ ದಿನ ಸಮಯ ಇದೆ, ಬಿಡಿಪ್ಪ. ಯಾರು ಸಮಯಕ್ಕೆ ಸರಿಯಾಗಿ ಆಯಾ ಕೆಲಸಗಳನ್ನು ಮಾಡುವುದಿಲ್ಲವೋ ಅವರು ನಂತರ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅದು ಕೆಲಸವಾಗಬಹುದು, ತಿನ್ನೋದಿರ್ಬೋದು, ಓದೋದಿರ್ಬೋದು, ಎಲ್ಲವೂ ಸಮಯಕ್ಕೆ ಸರಿಯಾಗಿ ಮಾಡಬೇಕು. ನಂತರ ಉಳಿದವುಗಳ ಬಗ್ಗೆ ಗಮನ ಕೊಡಬೇಕು. ನಮ್ಮ ಸೋನು ತರ ನಾನು ಸ್ವಲ್ಪ ಕೆಲಸದ ಮೇಲೆ ಹೊರಗೋಗ್ಬೇಕು. ಹೋಗಿ ಸಂಜೆ ಬಂದು ಇಬ್ಬರ ಹತ್ರ ಹಿಂದಿ ಪ್ರಶ್ನೆಗಳಿಗೆ ಉತ್ತರ ಕೇಳ್ತೀನಿ. ಇದನ್ನ ಹೇಳಿ ಮೋಹಿತ್ ಹೊರ ಹೋಗುತ್ತಾನೆ. ಸ್ವಲ್ಪ ಸಮಯದಲ್ಲಿ ಸೋನು ಹಿಂದಿಯನ್ನೆಲ್ಲ ಕಲಿತು ನಂತರ ಇಂಗ್ಲಿಷ್ ಪ್ರಾಜೆಕ್ಟ್ ಪೂರ್ತಿ ಮಾಡ್ತಾನೆ. ಆದ್ರೆ ಮೋನು ಟಿವಿ ನೋಡ್ತಾ ಕುಳಿತಿರುವಾಗ ಅವನ ಫ್ರೆಂಡ್ಸ್ ಅವನ ಹತ್ರ ಬಂದು, ಮನು, ಎಲ್ರು ನಿನ್ಗೆ ವೇಟ್ ಮಾಡ್ತಾ ಇದ್ದಾರೆ ಬ್ಯಾಟು ಬಾಲ್ ಆಡೋದಕ್ಕೆ, ಆದ್ರೆ ನೀನು ಟಿವಿ ನೋಡ್ತಾ ಕೂತಿದೀಯಾ? ಅಮ್ಮ, ನಾನು ಫ್ರೆಂಡ್ಸ್ ಜೊತೆನಲ್ಲಿ ಆಟ ಆಡೋದಕ್ಕೆ ಹೋಗ್ತಾ ಇದ್ದೀನಮ್ಮ, ಬೇಗ ಬಂದ್ಬಿಡ್ತೀನಮ್ಮ. ನೀನು ಆಟ ಆಡೋದಕ್ಕೆ ಹೋದ್ರೆ ಯಾವಾಗ ಓದುತ್ತೀಯಾ? ನೀನು ಓದದೇ ಇದ್ರೆ ನಿನ್ನ ಮಾರ್ಕ್ಸ್ ಕಮ್ಮಿ ಬರುತ್ತೆ. ಅಮ್ಮ, ಸಂಜೆ ಬಂದು ಓದ್ತೀನಿ ಬಿಡಮ್ಮ. ಹಿಂದಿನೂ ಓದ್ಬಿಟ್ಟು ಇಂಗ್ಲಿಷ್ ಪ್ರಾಜೆಕ್ಟ್ ಸಹ ಮಾಡ್ತೀನಿ. ಎನಿವೆ, ಟೆಸ್ಟ್ ಇವತ್ತಲ್ಲಮ್ಮ ಇರೋದು, ನಾಳೆ ಇರೋದು. ಇನ್ನು ಮಾರ್ಕ್ಸ್ ಅಂತೂ ಅದೃಷ್ಟದ ಮೇಲೆ ಡಿಪೆಂಡ್, ಕಮ್ಮಿನೋ ಜಾಸ್ತಿನೋ ಯಾರು ಗೊತ್ತು. ಸಂಜೆ ಆಗ್ತಿದ್ದಂಗೆ ಮೋಹಿತ್ ಮನೆಗೆ ಬಂದು ನೋಡ್ತಾನೆ, ಸೋನು ತನ್ನ ಹಿಂದಿ ಟೆಸ್ಟ್ಗೂ ಪ್ರಿಪೇರ್ ಆಗಿ ಇಂಗ್ಲಿಷ್ ಪ್ರಾಜೆಕ್ಟ್ ಮುಗಿಸಿರ್ತಾನೆ. ಆಗ ಸೋನು, ಅಪ್ಪ, ನಾನು ಹಿಂದಿ ಟೆಸ್ಟ್ಗೆ ಪ್ರಿಪೇರ್ ಆಗ್ಬಿಟ್ಟೆ. ಸೀಮಾ, ಈ ಮೋನು ಕಾಣ್ತಾನೆ ಇಲ್ವಲ್ಲ, ಎಲ್ಲೋದ? ಹೀಗೆ ಹೇಳ್ತಾ ಇದ್ದಂಗೆ ಮೋನು ಅಲ್ಲಿಗೆ ಬರ್ತಾನೆ. ನಿನ್ನನ್ನು ನೋಡಿದ್ರೆ ಬೆಳಗ್ಗೆಯಿಂದ ಊರೆಲ್ಲ ತಿರುಗಾಡ್ತಾ ಸ್ನಾನನೂ ಮಾಡದೆ ಇದೆಯಾ ಅನ್ಸುತ್ತೆ. ಏನನ್ನು ಓದಿಲ್ಲ ಅನ್ಸುತ್ತೆ. ಓ ಅಪ್ಪ, ಬರ್ತಿದ್ದಂಗೆ ಓದೋ ಬಗ್ಗೆ ಮಾತಾಡ್ತಿದ್ಯಾ? ಇನ್ನೂ ಸಂಜೆನೆ, ನಾನು ಓದ್ತೀನಿ ಬಿಡಪ್ಪ. ಹೇಗೆ ಮೋನು ಇಡೀ ದಿನ ವ್ಯರ್ಥ ಮಾಡ್ತಾನೆ, ಏನು ಮಾಡದೆ. ಬೆಳಿಗ್ಗೆ ಆಗುತ್ತೆ, ಸೋನು ಚೆನ್ನಾಗಿ ಟೆಸ್ಟ್ ಪ್ರಿಪೇರ್ ಆಗಿರೋದ್ರಿಂದ ಅವ್ನಿಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಮೋನುಗೆ ಕಡಿಮೆ ಮಾರ್ಕ್ಸ್ ಬಂದಿರೋದ್ರಿಂದ ಮ್ಯಾಮ್ ಕಡೆಯಿಂದ ಬೈಗಳು ಸಿಗುತ್ತೆ. ಮನೆಗೆ ಬಂದ್ಮೇಲೆ ಅವನ ತಾಯಿ, ಮೋನು, ನಿನ್ಗೆ ನಾಚಿಕೆ ಆಗ್ಬೇಕು. ನಿನ್ ತಮ್ಮನ್ನ ನೋಡು, ಅವನು ತನ್ನ ಎಲ್ಲಾ ಕೆಲಸ ಸರಿಯಾಗಿ ಮಾಡುತ್ತಾನೆ, ಆದ್ರೆ ನೀನು ತುಂಬಾ ಸಮಯ ವ್ಯರ್ಥ ಮಾಡ್ತೀಯ. ಯಾವಾಗ್ಲೂ ಆಟ ಆಡೋದ್ರಲ್ಲಿ ಹೆಚ್ಚು ಗಮನ ಹರಿಸಿ ಓದುದೇ ಮಾಡಿದ್ರೆ ಹೀಗೆ ಆಗೋದು. ಸಂಜೆ ಆಗ್ತಿದ್ದಂಗೆ ಮೋಹಿತ್ ಮನೆಗೆ ಬಂದು ಇಬ್ಬರು ಮಾರ್ಕ್ ಶೀಟ್ನು ಸಹ ನೋಡಿ, ಮೋನು, ಏನಿದು? ನಾಳೆ ನಾಡಿದ್ದು ಆಮೇಲೆ ಅಂತ ಹಿಂದಿ ಹಾಗೂ ಇಂಗ್ಲಿಷ್ ಪ್ರಾಜೆಕ್ಟ್ ಮುಗಿಸ್ತೀನಿ ಅಂತ ಹೇಳ್ದೆ, ಹೀಗೆ ನೋಡಿ ಎಷ್ಟು ಕಮ್ಮಿ ಮಾರ್ಕ್ಸು. ಅಪ್ಪ, ನಾನೇನ್ ಮಾಡ್ಲಿ, ನನ್ನ ಅದೃಷ್ಟನೇ ಚೆನ್ನಾಗಿಲ್ಲ. ಮಗನೇ, ಯಾವಾಗಲೂ ಸಮಯವನ್ನು ಸರಿಯಾಗಿ ಬಳಸ್ಕೊಳ್ದೆ ಕೆಲಸವನ್ನು ಮುಂದೂಡ್ತಾ ಅದೃಷ್ಟದ ಮೇಲೆ ನಂಬಿಕೆ ಇಡುವವರು ಯಾವಾಗ್ಲೂ ಉದ್ಧಾರ ಆಗೋಲ್ಲ. ನಾವು ನಮ್ಮ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು. ಇಬ್ಬರಿಗೂ ರಜೆ ಸಿಕ್ಕಿತ್ತು, ಆದ್ರೆ ಸೋನು ತನಗೆ ಸಿಕ್ಕ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಫಲಿತಾಂಶ ನಿನ್ನ ಮುಂದೆ ಇದೆ. ಅದೃಷ್ಟ ಅನ್ನೋದು ಬರಲ್ಲ, ನಾವು ಅದನ್ನು ಸೃಷ್ಟಿ ಮಾಡ್ಬೇಕು. ಸೊ ಈಗಲಾದ್ರೂ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಲು ಕಲಿ, ಹಾಗೂ ಎಲ್ಲರ ಮೆಚ್ಚುಗೆಯನ್ನು ಸಂಪಾದನೆ ಮಾಡಿ ಎಲ್ಲರ ದೃಷ್ಟಿಯಲ್ಲಿ ಮೆಚ್ಚುಗೆಯನ್ನು ಪಡೆ. ಮಗನೇ, ನಾನು ನಿನ್ನ ಮೇಲೆ ತುಂಬಾ ಭರವಸೆ ಇಟ್ಟಿದ್ದೀನಿ, ಆದ್ರೆ ನೀನು ಸಾರಿ ಅಪ್ಪ, ನೀನು ಹೇಳೋದು ಸರಿ ಅಪ್ಪ, ನಾನು ಅರ್ಥ ಮಾಡ್ಕೊಂಡೆ.
ಈ ದಿನದಿಂದ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ನೀನ್ ಮೆಚ್ಚುವ ಮಗನಾಗ್ತೀನಿ ಸೋನು ತರಹ. ಈ ನೀತಿ ಕತೆ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.